ನಾಳೆ ಜೂನ್ 8 ಸೋಮವಾರ ಅತ್ಯಂತ ಶ್ರೇಷ್ಠವಾದ ಕಾಲಾಷ್ಟಮಿಯನ್ನು ಆಚರಿಸಲಾಗುತ್ತದೆ. ಸಾಮಾನ್ಯವಾಗಿ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಅಷ್ಟಮಿಯಂದು ಕಾಲಾಷ್ಟಮಿ ಬರುತ್ತದೆ. ಆದರೆ ಈ ಬಾರಿ ಅಧಿಕ ಮಾಸದಲ್ಲಿ ಬಂದಿದೆ. ಜ್ಯೋತಿಷ್ಯ ಶಾಸ್ತ್ರ ಮತ್ತು ಪುರಾಣಗಳ ಪ್ರಕಾರ ಅಧಿಕ ಮಾಸದಲ್ಲಿ ಬರುವ ಕಾಲಾಷ್ಟಮಿಗೆ ಸಾಮಾನ್ಯ ದಿನಗಳಿಗಿಂತ ಕೋಟಿಪಟ್ಟು ಹೆಚ್ಚಿನ ಶಕ್ತಿ ಇರುತ್ತದೆ. ನಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿ, ಸಾಲಬಾಧೆ, ಶತ್ರುಕಾಟ ಮತ್ತು ಮುಖ್ಯವಾಗಿ ಸಮಯದ ಒಳಿತಿಗಾಗಿ ಕಾಲಭೈರವನನ್ನು ಪೂಜಿಸಲಾಗುತ್ತದೆ. ಕಾಲ ಎಂದರೆ ಸಮಯ, ಭೈರವ ಎಂದರೆ ರಕ್ಷಕ. ಸಮಯ ನಮಗೆ ಬೇಕಾದರೆ ಕಾಲಭೈರವನ ಅನುಗ್ರಹ ಬೇಕೇ ಬೇಕು. ಹಾಗೆಯೇ ನಾಳೆ ಯಾವ ಒಂದು ಮರವನ್ನು ಸ್ಪರ್ಶಿಸಿ ಒಂದು ಮಂತ್ರವನ್ನು ಹೇಳುವುದರಿಂದ ನಮಗಿರುವ ಪ್ರತಿಯೊಂದು ಕಷ್ಟಗಳು ನಿವಾರಣೆಯಾಗಿ ಸಂಪತ್ತಿನ ವಿಷಯದಲ್ಲಿ ಒಳ್ಳೆಯದಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಶಿವಪುರಾಣದ ಪ್ರಕಾರ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಕಾಲಭೈರವನು ಭೂಮಿಯ ಮೇಲೆ ಅವತರಿಸಿದನು. ಆದ್ದರಿಂದ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಅಷ್ಟಮಿಯು ಭೈರವನ ಆರಾಧನೆಗೆ ಮೀಸಲಾಗಿದೆ. ಈ ದಿನ ಕಾಲಭೈರವನ ಶಕ್ತಿ ಅತ್ಯಂತ ತೇಜಸ್ಸಿನಿಂದ ಕೂಡಿರುವುದರಿಂದ ಇದಕ್ಕೆ ಕಾಲಾಷ್ಟಮಿ ಎಂಬ ಹೆಸರು ಬಂದಿದೆ. ಅಷ್ಟಮಿ ತಿಥಿ ಸಮಯ ಜೂನ್ 8 ಬೆಳಗಿನ ಜಾವ 3:24 ಪ್ರಾರಂಭವಾಗಿ ಜೂನ್ 9 ಬೆಳಗಿನ ಜಾವ 3:23 ಮುಕ್ತಾಯವಾಗುತ್ತದೆ. ಸೋಮವಾರದ ಅಧಿಪತಿ ಚಂದ್ರ. ಆರಾಧ್ಯ ದೈವ ಶಿವ. ಕಾಲಭೈರವ ಸ್ವತಃ ಶಿವನ ಸಾಕ್ಷಾತ್ ರೌದ್ರವ ಅವತಾರ. ಶಿವ ಮತ್ತು ಭೈರವ ಇಬ್ಬರು ಒಂದೇ ಆಗಿರುವುದರಿಂದ ಶಿವನ ದಿನವಾದ ಸೋಮವಾರದಂದೇ ಭೈರವನ ಕಾಲಾಷ್ಟಮಿ ಬಂದಿರುವುದು ಚಿನ್ನಕ್ಕೆ ಸುಗಂಧ ಬಂದಂತೆ. ಯಾರ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲವೋ, ವಿಪರೀತ ಟೆನ್ಷನ್, ಡಿಪ್ರೆಷನ್ ಇದೆಯೋ ಅಂತವರಿಗೆ ನಾಳೆಯ ಸೋಮವಾರದ ಕಾಲಾಷ್ಟಮಿ ಒಂದು ವರದಾನ. ನಾಳೆಯ ದಿನ ಶಿವ ಅಥವಾ ಕಾಲಭೈರವ ಅಥವಾ ಇಬ್ಬರನ್ನು ಆರಾಧನೆ ಮಾಡಿದರೆ ಬಹಳ ಒಳ್ಳೆಯದು. ಈ ದಿನ ಕಾಲಭೈರವ ದೇವರ ಪೂಜೆ ಮಾಡಲು ಸಾಧ್ಯವಾಗದವರು ಶಿವನನ್ನು ಪೂಜಿಸಬಹುದು. ಶಿವ ಪಾರ್ವತಿಯ ಜೊತೆ ದುರ್ಗಾದೇವಿ ಅಥವಾ ಕಾಳಿಮಾತೆಯನ್ನು ಸಹ ಈ ದಿನ ಆರಾಧಿಸಲಾಗುತ್ತದೆ. ಕಾಲಾಷ್ಟಮಿ ಪೂಜೆಯನ್ನು ಸಾಮಾನ್ಯವಾಗಿ ಪ್ರದೋಷ ಕಾಲದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ಮಾಡುವುದು ಅತ್ಯಂತ ಫಲಪ್ರದ. ಅಂದರೆ ನಾಳೆ ಸಂಜೆ 6:30 ರಾತ್ರಿ 9:30 ಸಮಯ ಭೈರವನ ಆರಾಧನೆಗೆ ಅತ್ಯಂತ ಪ್ರಶಸ್ತವಾಗಿದೆ. ಒಂದು ವೇಳೆ ನಿಮಗೆ ರಾತ್ರಿ ಸಾಧ್ಯವಾಗದಿದ್ದರೆ ಬೆಳಿಗ್ಗೆ ಸೂರ್ಯೋದಯದ ನಂತರದ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು. ಇನ್ನು ಬೆಳಿಗ್ಗೆ ಪೂಜೆ ಮಾಡುವವರು ನಾಳೆ ಬೆಳಿಗ್ಗೆ 5:53 7:29. ಇದು ಸಾಧ್ಯವಿಲ್ಲವೆಂದರೆ ರಾಹುಕಾಲವನ್ನು ತಪ್ಪಿಸಿ ಪೂಜೆಯನ್ನು ಮಾಡಬಹುದು. ನಾಳೆ ಕುಂಕುಮದಿಂದ ಮನೆ ಬಾಗಿಲಿಗೆ ಸ್ವಸ್ತಿಕ್ ಚಿಹ್ನೆ ಹಾಕಿದರೆ ಶ್ರೇಷ್ಠ. ನಾಳೆ ಮನೆಯಲ್ಲಿ ಕಾಲಭೈರವನ ಅಥವಾ ಶಿವನ ಫೋಟೋ ಇಟ್ಟು ಅದಕ್ಕೆ ಚಂದನ ಮತ್ತು ಕುಂಕುಮದ ತಿಲಕ ಇಡಿ. ಭೈರವನಿಗೆ ಸುಗಂಧಭರಿತ ಹೂವುಗಳು, ವಿಶೇಷವಾಗಿ ಕೆಂಪು ಕಣಗಲೆ ಹೂವು ಅಥವಾ ಬಿಲ್ವಪತ್ರೆ ಅರ್ಪಿಸಿದರೆ ಒಳ್ಳೆಯದು. ಇನ್ನು ನಾಳೆ ಮಣ್ಣಿನ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ಸೇರಿಸಿ ದೀಪ ಬೆಳಗಿದರೆ ಶ್ರೇಷ್ಠ. ರಾಹುಕೇತು ದೋಷ ಇರುವವರು ದೀಪಕ್ಕೆ ಎಳ್ಳಿನ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಸೇರಿಸಿ ಕೆಂಪು ಬತ್ತಿಯಿಂದ ದೀಪ ಬೆಳಗಿಸಬೇಕು. ಬೆಲ್ಲದ ಪಾಯಸ, ಮೊಸರನ್ನ ಅಥವಾ ಕಡಲೆಕಾಳಿನ ಉಸಲಿ ನೈವೇದ್ಯ ಮಾಡಬಹುದು. ಇಲ್ಲವೆಂದರೆ ಬಾಳೆಹಣ್ಣು ಮತ್ತು ದಾಳಿಂಬೆ ಹಣ್ಣನ್ನು ನೈವೇದ್ಯ ಮಾಡಬಹುದು. ಒಮ್ಮೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ನಡುವೆ ಯಾರು ಶ್ರೇಷ್ಠ ಎಂಬ ಚರ್ಚೆ ನಡೆಯುತ್ತದೆ. ಆಗ ಬ್ರಹ್ಮದೇವನು ತನ್ನ 5ನೇ ಮುಖದಿಂದ ಶಿವನ ಕುರಿತು ಅಹಂಕಾರದ ಮಾತುಗಳನ್ನಾಡುತ್ತಾನೆ. ಬ್ರಹ್ಮನ ಈ ಅಹಂಕಾರವನ್ನು ಅಡಗಿಸಲು, ಸೃಷ್ಟಿಯಲ್ಲಿ ಧರ್ಮವನ್ನು ರಕ್ಷಿಸಲು ಶಿವನು ಅತ್ಯಂತ ರೌದ್ರ ರೂಪ ತಾಳುತ್ತಾರೆ. ಅದೇ ರೂಪವೇ ಕಾಲಭೈರವ. ಕಾಲಭೈರವನು ತನ್ನ ಕಿರು ಬೆರಳಿನ ಉಗುರಿನಿಂದ ಬ್ರಹ್ಮನ 5ನೇ ತಲೆಯನ್ನು ಸೀಳಿ ಹಾಕುತ್ತಾನೆ. ಇದರಿಂದ ಬ್ರಹ್ಮನ ಅಹಂಕಾರ ಮುರಿಯುತ್ತದೆ. ಈ ಘಟನೆ ನಡೆದದ್ದು ಇದೇ ಅಷ್ಟಮಿಯ ದಿನ. ಅಂದಿನಿಂದ ಕಾಲಭೈರವನನ್ನು ಕಾಶಿಯ ರಕ್ಷಕ ಮತ್ತು ಸಮಯದ ಅಧಿಪತಿಯಾಗಿ ಪೂಜಿಸಲಾಗುತ್ತದೆ. ನಾಳೆ ಸಂಜೆ ಮನೆಯ ಮುಖ್ಯದ್ವಾರದ ಹೊರಗಡೆ ಬಲಗಡೆಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಕಾಲಭೈರವನನ್ನು ಸ್ಮರಿಸುವುದರಿಂದ ಧನಹಾನಿ ತಡೆಯಬಹುದು. ಸಾಲದ ಸುಳಿಯಿಂದ ಮುಕ್ತಿ ಸಿಗುತ್ತದೆ. ಕಾಲಭೈರವನ ವಾಹನ ಕಪ್ಪು ನಾಯಿ. ನಾಳೆಯ ದಿನ ವಿಶೇಷವಾಗಿ ಕಪ್ಪು ನಾಯಿಗೆ ಸಿಹಿ ರೊಟ್ಟಿ, ಬಿಸ್ಕತ್ ಅಥವಾ ಹಾಲನ್ನು ನೀಡುವುದರಿಂದ ಜಾತಕದಲ್ಲಿರುವ ರಾಹು, ಕೇತು ಮತ್ತು ಶನಿ ದೋಷಗಳು ತಕ್ಷಣವೇ ಶಾಂತವಾಗುತ್ತವೆ. ಉದ್ಯೋಗದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗುತ್ತದೆ. ನಕಾರಾತ್ಮಕ ಶಕ್ತಿ ದೂರ ಮಾಡಲು ಓಂ ಕಾಲಭೈರವಾಯ ನಮಃ ಈ ಮಂತ್ರವನ್ನು ಪೂಜೆಯ ಸಮಯದಲ್ಲಿ 21 ಅಥವಾ 108 ಬಾರಿ ಜಪಿಸಿ ಅಥವಾ ಕಾಲಭೈರವಾಷ್ಟಕವನ್ನು ಪಠಿಸಿ. ಇಲ್ಲವೆಂದರೆ ಕೇಳಿ. ಇದರಿಂದ ಮನೆಯಲ್ಲೇನಾದರೂ ಮಾಟ, ಮಂತ್ರ, ಕೆಟ್ಟ ದೃಷ್ಟಿ ಇದ್ದರೆ ಅದೆಲ್ಲವೂ ನಿವಾರಣೆಯಾಗುತ್ತದೆ. ಕಾಲಭೈರವನನ್ನು ಅಭಿಷೇಕ ಪ್ರಿಯನೆಂದು ಕರೆಯಲಾಗುತ್ತದೆ. ಮನೆಯಲ್ಲಿ ಶಿವಲಿಂಗಕ್ಕೆ ಅಥವಾ ದೇವಸ್ಥಾನದಲ್ಲಿ ಕಾಲಭೈರವನ ವಿಗ್ರಹಕ್ಕೆ ಈ ಕೆಳಗಿನ ದ್ರವ್ಯಗಳಿಂದ ಅಭಿಷೇಕ ಮಾಡುವುದರಿಂದ ಅದ್ಭುತ ಫಲಗಳು ಸಿಗುತ್ತವೆ. ಪಂಚಾಮೃತ ಅಭಿಷೇಕ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯಿಂದ ಅಭಿಷೇಕ ಮಾಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕತೆ ಹೆಚ್ಚುತ್ತದೆ. ಜಾತಕದಲ್ಲಿ ರಾಹು ಅಥವಾ ಶನಿದೋಷದಿಂದಾಗಿ ಮನಸ್ಸಿನಲ್ಲಿ ತಳಮಳ, ಅತಿಯಾದ ಕೋಪ ಅಥವಾ ಖಿನ್ನತೆ ಇದ್ದರೆ ಭೈರವನಿಗೆ ಎಳನೀರಿನಿಂದ ಅಭಿಷೇಕ ಮಾಡಿಸಬೇಕು. ಇದು ಮಾನಸಿಕ ಶಾಂತಿ ನೀಡುತ್ತದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವವರು ಅಥವಾ ಪದೇ ಪದೇ ಅಪಘಾತಗಳ ಭಯ ಇರುವವರು ಕಾಲಭೈರವನಿಗೆ ವಿಭೂತಿ ಅಭಿಷೇಕ ಮಾಡಿಸಬೇಕು. ಇದು ಅಕಾಲಿಕ ಮರಣದ ಭಯವನ್ನು ದೂರ ಮಾಡುತ್ತದೆ. ವ್ಯಾಪಾರದಲ್ಲಿ ನಷ್ಟವಾಗುತ್ತಿದ್ದರೆ
ಅಥವಾ ಸಮಾಜದಲ್ಲಿ ಗೌರವ ಸಿಗುತ್ತಿಲ್ಲ ಎಂದಾದರೆ ಶ್ರೀಗಂಧದ ಲೇಪನ ಅಥವಾ ಶ್ರೀಗಂಧದ ನೀರಿನಿಂದ ಅಭಿಷೇಕ ಮಾಡುವುದು ಅತ್ಯಂತ ಶ್ರೇಷ್ಠ. ದೇವಸ್ಥಾನದಲ್ಲಿ ಭೈರವನಿಗೆ ಸಾಸಿವೆ ಎಣ್ಣೆಯಿಂದ ಅಭಿಷೇಕ ಮಾಡಿಸುವುದರಿಂದ ಕೋರ್ಟ್ ಕಚೇರಿ ಕಷ್ಟಗಳು ಮತ್ತು ಶತ್ರುಗಳ ಕಾಟ ತಕ್ಷಣ ನಿವಾರಣೆ ಆಗುತ್ತದೆ. 21 ವೀಳ್ಯದೆಲೆಗಳ ಮೇಲೆ ಶ್ರೀಗಂಧದಿಂದ ಓಂ ನಮಃ ಶಿವಾಯ ಎಂದು ಬರೆದು ಇದರ ಹಾರವನ್ನು ತಯಾರಿಸಿ ಭೈರವನಿಗೆ ಅಥವಾ ಶಿವನಿಗೆ ನಾಳೆ ಸಂಜೆ ಅರ್ಪಿಸಿ ನಿಮ್ಮ ಮನದ ಆಸೆಯನ್ನು ಕೇಳಿಕೊಳ್ಳಿ. ಎಷ್ಟು ವರ್ಷದ ಹಳೆಯ ಆಸೆಯಾಗಿದ್ದರೂ ಅದು ಈಡೇರುತ್ತದೆ. ನಾಳೆ ಪ್ರದೋಷ ಕಾಲದಲ್ಲಿ ಯಾವುದಾದರೂ ಶಿವ ದೇವಾಲಯ ಅಥವಾ ನವದುರ್ಗಾ ದೇವಸ್ಥಾನದ ಬಳಿ ಇರುವ ಬಿಲ್ವ ವೃಕ್ಷದ ಕೆಳಗೆ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿದರೆ ಆ ವ್ಯಕ್ತಿಯು ಜೀವನದಲ್ಲಿ ಪರಮ ಧನವಂತ, ಗುಣವಂತ ಮತ್ತು ಪರಾಕ್ರಮಿಯಾಗುತ್ತಾನೆ. ಈ ಮರದ ಪವಿತ್ರ ಸ್ಪರ್ಶ ಮಾತ್ರದಿಂದಲೇ ವ್ಯಕ್ತಿಯ ಮನಸ್ಸಿನ ಎಲ್ಲಾ ಅಪೂರ್ಣ ಆಸೆಗಳು, ಇಷ್ಟಾರ್ಥಗಳು ಈಡೇರುತ್ತವೆ. ಈ ಮರವನ್ನು ಮುಟ್ಟುವ ಮುನ್ನ ನೀವು ಶಾಸ್ತ್ರಗಳಲ್ಲಿ ತಿಳಿಸಲಾದ ಒಂದು ವಿಶೇಷ ಮಂತ್ರವನ್ನು ತಪ್ಪದೇ ಪಠಿಸಬೇಕು. ಆ ಮಹಾಮಂತ್ರವು ದರ್ಶನಂ ಬಿಲ್ವವೃಕ್ಷಸ್ಯ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಈ ದಿವ್ಯ ಮಂತ್ರದ ಸರಳ ಅರ್ಥವೇನೆಂದರೆ ಬಿಲ್ವ ವೃಕ್ಷದ ದರ್ಶನ ಮತ್ತು ಅದರ ಸ್ಪರ್ಶ ಮಾತ್ರದಿಂದಲೇ ಮನುಷ್ಯನ ಸಮಸ್ತ ಪಾಪಗಳು ತಕ್ಷಣವೇ ನಾಶವಾಗುತ್ತವೆ. ಭಗವಾನ್ ಶಿವನಿಗೆ ಶ್ರದ್ಧೆಯಿಂದ ಅರ್ಪಿಸುವ ಕೇವಲ ಒಂದು ಬಿಲ್ವ ಪತ್ರೆಯೂ ಸಹ ಮನುಷ್ಯನ ಘೋರ ಪಾಪಗಳನ್ನು ನಾಶಪಡಿಸುತ್ತದೆ ಎಂದು. ಅಷ್ಟಮಿಯ ದಿನದಂದು ಸಂಧ್ಯಾಕಾಲದಲ್ಲಿ ಶಮಿ ವೃಕ್ಷದ ಕೆಳಗೆ ಧೂಪ ಮತ್ತು ಒಂದು ದೀಪವನ್ನು ಹಚ್ಚಿದರೆ ನಿಮ್ಮ ಎಲ್ಲಾ ತೊಂದರೆಗಳು, ಗಂಭೀರ ಕಷ್ಟಗಳು ತಕ್ಷಣವೇ ದೂರವಾಗುತ್ತದೆ. ಇದರ ಜೊತೆಯಲ್ಲಿ ಶಮಿ ವೃಕ್ಷದ ಬೇರಿಗೆ ಶುದ್ಧ ಸಿಂಧೂರವನ್ನು ಅರ್ಪಿಸುವುದರಿಂದ ವ್ಯಕ್ತಿಗೆ ಉತ್ತಮ ಆರೋಗ್ಯ ಲಭಿಸುತ್ತದೆ. ಯಾರು ದೀರ್ಘಕಾಲದಿಂದ ಯಾವುದಾದರೂ ಗಂಭೀರ ಕಾಯಿಲೆಯಿಂದ ಬಳಲುತ್ತಿದ್ದಾರೋ ಅವರಿಗೆ ಇದು ಒಂದು ರಾಮಬಾಣ ಪರಿಹಾರವಾಗಿದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ದೀರ್ಘಕಾಲದಿಂದ ಕಾಯಿಲೆಯಿಂದ ಬಳಲುತ್ತಿದ್ದರೆ, ಔಷಧಿಗಳು ಕೆಲಸ ಮಾಡುತ್ತಿಲ್ಲವೆಂದರೆ ನೀವು ಆ ಅನಾರೋಗ್ಯ ಪೀಡಿತ ವ್ಯಕ್ತಿಯ ದೇಹದ ತಲೆಯಿಂದ ಪಾದದವರೆಗೆ 7 ಬಾರಿ ಸಿಂಧೂರದಿಂದ ದೃಷ್ಟಿ ತೆಗೆದು ಅದನ್ನು ಶಮಿ ವೃಕ್ಷದ ಬೇರಿಗೆ ಹಾಕಿ. ಈ ಪರಿಹಾರವನ್ನು ಮಾಡುವುದರಿಂದ ಅವರ ಕಾಯಿಲೆಗಳು ಬೇಗನೆ ಗುಣಮುಖವಾಗುತ್ತದೆ. ಆರೋಗ್ಯದಲ್ಲಿ ವೇಗವಾಗಿ ಸುಧಾರಣೆ ಕಂಡುಬರುತ್ತದೆ. ಸೋಮವಾರ ಶಿವನಿಗೆ ಅಭಿಷೇಕ ಮಾಡಲು ಅತ್ಯಂತ ಪ್ರಿಯವಾದ ದಿನ. ನಾಳೆ ಕಾಲಾಷ್ಟಮಿ ಇರುವುದರಿಂದ ಶಿವಲಿಂಗಕ್ಕೆ ಅಥವಾ ಕಾಲಭೈರವನಿಗೆ ನೀವು ಮಾಡುವ ಜಲಾಭಿಷೇಕ, ಕ್ಷೀರಾಭಿಷೇಕ ಅಥವಾ ಎಳನೀರು ಅಭಿಷೇಕಕ್ಕೆ ಸಾಮಾನ್ಯ ದಿನಗಳಿಗಿಂತ 100 ಪಟ್ಟು ಹೆಚ್ಚಿನ ಪುಣ್ಯಫಲ ಸಿಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.